ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ಕೇಳ್ತಾ ಇದ್ರಲ್ಲ, ಅಂದರೆ ನೀವೆಲ್ಲ ಕ್ವಶನ್ ಮಾಡ್ತಿದ್ರಲ್ಲ, ಎಲ್ಲ ಕ್ವಶನ್ಗೂ ಇವತ್ತು ಆನ್ಸರ್ ಕೊಡೋಣ. ನನ್ನ ದಿನಚರಿ ಬಗ್ಗೆ ಹೇಳ್ತಾ ನೀವು ಕೇಳಿರೋ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ನೀವು ಕೆಲವೊಂದು ಡೌಟ್ಗಳನ್ನೆಲ್ಲ ನನ್ನ ತನಕ ಕೇಳಿದ್ದೀರಾ. ಅಂದರೆ ಏನೇನು ಡೌಟು ಅಂದರೆ ನಿಮ್ಮೂರು ಯಾವುದು, ನಿಮ್ಮ ಹೆಸರು ಏನು, ಹಾಗೆ ನೀವು ಎಲ್ಲಿಯವರು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ಹಸು ಬಗ್ಗೆ, ಹಾಗೆ ಹಾಲು ಜಾಸ್ತಿ ಆಗೋದಕ್ಕೆ ಏನು ಮೇವನ್ನ ಕೊಡ್ತಾ ಇದ್ದೀರಾ, ಹಾಗೆ ಸೈಲೇಜು ತಿನ್ನಿಸಿದ್ರೆ ಹಾಲು ಜಾಸ್ತಿ ಬರುತ್ತಾ, ಕೆಲವೊಂದು ತುಂಬ ಕಮೆಂಟ್ ಬಂದಿದೆ, ಕೆಲವೊಂದು ಕ್ವಶನ್ಗಳು ತುಂಬ ಜನ ಕೇಳಿದ್ದೀರಾ. ಅದಕ್ಕೋಸ್ಕರ ಇವತ್ತಿನ ನನ್ನ ಈ ದಿನಚರಿ ಹಾಗೆ ಈ ವ್ಲಾಗಲ್ಲಿ ನೀವು ಕೇಳಿರೋ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾ ನನ್ನ ವ್ಲಾಗ್ನ ನಾನು ಹಂಚ್ಕೊತಾ ಇದ್ದೀನಿ. ಹಾಗೆ ಬೆಳಗ್ಗೆನೇ ಎದ್ಬಿಟ್ಟು ನನ್ನ ದಿನಚರಿ ಥರನೇ ನಾನು ಮಾಡುವಂಥ ಬೆಳಗ್ಗೆನೇ ಕೆಲಸ ಬಂದ್ಬಿಟ್ಟು ಆಚೆ ಅಂಗಳ ತೊಳೆಯೋದು, ಹಾಗೆ ಮನೆ ಕೆಲಸ ಎಲ್ಲದೂ ಇರುತ್ತೆ. ಹಾಗೆ ಇವತ್ತು ಕೊಟ್ಟಿಗೆನ ಕ್ಲೀನ್ ಮಾಡಬೇಕಿತ್ತು. ಸ್ವಲ್ಪ ಕತ್ಲ ಅಂದರೆ ಬೇಗ ಎದ್ದೇಳೋದ್ರಿಂದ ಸ್ವಲ್ಪ ಕತ್ಲ ಇತ್ತು. ಅದಕ್ಕೋಸ್ಕರ ಆ ವಿಡಿಯೋನ ನಾನು ಮಾಡ್ಕೊಳಕ್ಕಾಗಲಿಲ್ಲ, ಸುಮ್ಮನೆ ಕೆಲಸ ಮಾಡಿ ಬಂದೆ. ಅಕಸ್ಮಾತ್ ಬೆಳಗ್ಗೆ ಆಮೇಲೆ ಏನಾದರೂ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಹಾಕಿದ್ರಾಗುತ್ತೆ ಅಂತ ಅಂದ್ಬಿಟ್ಟು ಕತ್ಲ ಇರೋದ್ರಿಂದ ಸ್ವಲ್ಪ ಅರ್ಜೆಂಟಾಗಿ ನಾನು ಕೆಲಸನ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಹೆಸರು ಏನು ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟು ಸಹಿತ ಕೇಳಿದರೆ, ನೀವು ನೋಡಿರ್ಬೋದು ನನ್ನ ಅಂದರೆ ಇನ್ಸ್ಟಾ ID ನಂಬರ್ ಹೆಸರಲ್ಲೇ ಇರುತ್ತೆ. ಅಂದರೆ ನನ್ನ ಹೆಸರು ಬಂದ್ಬಿಟ್ಟು ನಯನ ಅಂತ. ಹಾಗೆ ನೀವು ಯಾವ ಊರವರು ಅಂತ ಕೇಳಿದ್ದೀರಾ. ಭದ್ರಾವತಿ ಹತ್ತಿರ ನಾನು ಕಬಳಿಕಟ್ಟೆ ಅನ್ನೋ ಒಂದು ಹಳ್ಳಿಯವರು ನಾವು, ಆಯಿತಾ. ನಮ್ಮ ತಾಯಿ ಮನೆ ಎಲ್ಲಿ ಅಂದರೆ ನಾವು ಶಿಕಾರಿಪುರದವರು. ಹಾಗೆ ಇಲ್ಲಿ ಗಂಡನ ಮನೆ ಬಂದುಬಿಟ್ಟು ಭದ್ರಾವತಿ ಇದ್ದಾಗ ಕಬಳಿಕಟ್ಟೆ ಅನ್ನೋ ಊರವರು. ಹಾಗೆ ಕೆಲವೊಂದು ಡೌಟ್ಗಳ್ನು ಕೆಲವೊಂದು ಕ್ವಶನ್ಗಳೆಲ್ಲ ಕೇಳಿದ್ದೀರಾ, ಅದಕ್ಕೋಸ್ಕರ ಆನ್ಸರ್ ಮಾಡಬೇಕು ಅಂತಲೇ ವ್ಲಾಗ್ನ ಶುರು ಮಾಡಿರೋದು. ಹಾಗೆ ಬೆಳಗ್ಗೆನೇ ಬೇಗ ಎದ್ದೇಳಿರೋ ಕಾರಣ ಅಂದರೆ ಅತ್ತೆ ಊರಲ್ಲಿ ಇರಲಿಲ್ಲ, ಹೋಟ್ಲನ್ನು ನಾನೇ ನೋಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಹೋಟ್ಲ್ ನೋಡ್ಕೊಬೇಕು. ಅದಕ್ಕೋಸ್ಕರ ಬೇಗನೆ ಎದ್ದು ನಾನು ಮನೆ ಕೆಲಸನ ಮಾಡ್ತಾ ಇರೋದು. ಕಾರಣ ಹೇಳಿದ್ನಲ್ಲ, ಅತ್ತೆ ಊರಲ್ಲಿಲ್ಲ ಅಂತಲೇ. ಅದಕ್ಕೋಸ್ಕರ ಇನ್ನು ಮನೆಯವರೆಲ್ಲರೂ ಸಹಿತ ಮಲಗಿದ್ರು. ನಾನು ಸ್ವಲ್ಪ ಬೇಗನೆ ಎದ್ಬಿಟ್ಟು ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಟ್ಲು ಬಾಗಿಲು ತೆಗೆಯೋಣ ಅಂತಂದ್ಬಿಟ್ಟು ಮನೆ ಕೆಲಸನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ಆಚೆ ಎಲ್ಲ ತೊಳಿತಾ ಇದ್ದೆ. ಇನ್ನೂ ಅದೇ ನೀರು ಬಿಟ್ಟಿದ್ರು, ನಾನು ಅದಕ್ಕೆ ನೀರು ಹಿಡಿದ್ಬಿಟ್ಟು ಬೇಗ ಎಲ್ಲ ತೊಳೆದು ಹಾಕ್ತಾಯಿದ್ದೆ. ಹಾಗೆ ಹಸು ಕೆಲಸ ಎಲ್ಲ ಮುಗಿಸಿ ಬಂದೆ ನಾನು. ಹಸುದ್ದು ಅದೇ ಹೇಳ್ದೆ ಹಾಗೆ ಕತ್ಲ ಇತ್ತು ಸ್ವಲ್ಪ ಅಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡ್ರೆ ಸರಿ ಕಾಣಲಿಲ್ಲ. ಇದು ಸ್ವಲ್ಪ ಕತ್ಲ ಇರೋದ್ರಿಂದ ಸರಿಗೆ ವೀಡಿಯೋ ಕಾಣಿಸ್ತಾ ಇರಲಿಲ್ಲ. ಹಾಗೆ ಬೆಳಗ್ಗೆ ಎಲ್ಲ ಬಾಗಿಲೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ, ಯಾಕೆಂದರೆ ಮತ್ತೆ ನಾನು ಮನೆ ಬರೋದೇ 10-11 ಗಂಟೆ ಆಗುತ್ತೆ. ಯಾಕೆಂದರೆ ಹೋಟ್ಲಲ್ಲಿ ಹೋಗಿ ನಿಂತ್ಕೊಂಡೆ ಅಂದರೆ ಅಡುಗೆ ಎಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿಟ್ಟು ಬರೋದ್ರೊಳಗೆ 10-11 ಗಂಟೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮನೆ ಆಚೆಗಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟೆ ಹೋಟ್ಲಿಗೆ ಹೋಗೋಣ. ಇನ್ನು ಹೋಟ್ಲು ಬಾಗಿಲು ತೆಗೆಯೋದಕ್ಕೆ ಇನ್ನೂ ಟೈಮ್ ಇತ್ತು. ಇನ್ನು ಕತ್ಲ ಇರೋದ್ರಿಂದ ಇನ್ನು ಯಾರೂ ಅಷ್ಟು ಜನ ಬಂದಿರಲ್ಲ, ಮತ್ತು ನಾನು ಒಬ್ಬಳೇ ಹೋಗಿ ಬಾಗಿಲು ತೆಗೆಯೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಮನೆ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೆ. ಹಾಗೆ ಹಾಲು ಫ್ಯಾಟು ಡಿಗ್ರಿ ಬರ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಫ್ಯಾಟು ಡಿಗ್ರಿ ಬರೋದಕ್ಕೆ ನಮಗೂ ಇದೇ ಪ್ರಾಬ್ಲಮ್ ಇದ್ದಿದ್ದು. ಅಂದರೆ ನಾವು ಅದೇ ತಿಂಡಿಗೆ ಬೆಲ್ಲ ಹಾಕೋದ್ರಿಂದ ಫ್ಯಾಟು ಡಿಗ್ರಿಲೇನು ನಮಗೆ ವ್ಯತ್ಯಾಸ ಇಲ್ಲ. ಹಾಗೆ ನಾವು ಅಂದರೆ ಗದ್ದೆಯಲ್ಲಿ ಕುಯ್ಕೊಂಬರೋ ಮೇವಿಂದ ಹಾಕ್ತಿದ್ದೀವಿ ಅಂದರೆ ನಾವು ಸೈಲೇಜ್ ಹಾಕೋದ್ರಿಂದ ಫ್ಯಾಟು ಡಿಗ್ರಿಗೆ ಏನು ಬೆಲ್ಲ ಅದು ಏನು ಹಾಕೋದಿಲ್ಲ. ಯಾಕೆಂದರೆ ಸೈಲೇಜ್ ಹಾಕೋದ್ರಲ್ಲೇ ಸೈಲೇಜಲ್ಲಿ ಮಿಕ್ಸಿಂಗ್ ಬಂದಿರುತ್ತೆ ಅನಿಸುತ್ತೆ, ಬೆಲ್ಲದ ನೀರೇನು ಹಾಕಿರ್ತೀವಿ ಅಂತಾರೆ. ಅದಕ್ಕೋಸ್ಕರ ಆವಾಗ ಫ್ಯಾಟು ಡಿಗ್ರಿ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ನಾವು ಗದ್ದೆಲ್ಲೇ ಕೊಯ್ಕೊಂಬಂದು ಹಾಗೆ ಮೇಯಿಸ್ತಾ ಇದ್ದೀವಿ ಅಂದಾಗ ಸ್ವಲ್ಪ ತಿಂಡಿಗೆ ನಾವು ಸ್ವಲ್ಪ ಬೆಲ್ಲನ ಹಾಕಬೇಕಾಗುತ್ತೆ. ಆವಾಗ ಫ್ಯಾಟು ಡಿಗ್ರಿಗೆ ಏನೂ ಸಮಸ್ಯೆ ಇರಲ್ಲ, ಫ್ಯಾಟು ಡಿಗ್ರಿ ಚೆನ್ನಾಗೇ ಬರುತ್ತೆ. ನಾವು ಮಾಡೋದು ಮಾತ್ರ ಅದೇಯ, ಅಂದರೆ ನಾವು ಗದ್ದೆಲ್ಲೇ ಹುಲ್ ಕೊಯ್ಕೊಂಬಂದು ಮೇಯಿಸ್ತೀವಿ ಅನ್ನೋದಾದರೆ ನಾನು ಸ್ವಲ್ಪ ತಿಂಡಿಗೆ ಬೆಲ್ಲನ ಹಾಕ್ತೀನಿ. ಅಥವಾ ಇವಾಗ ನಾನು ಸೈಲೇಜ್ ಮೇಯಿಸ್ತಾ ಇರೋದ್ರಿಂದ ಏನು ಬೆಲ್ಲ ಹಾಕ್ತಾ ಇಲ್ಲ ನಾನು, ಯಾಕೆಂದರೆ ಅದರಲ್ಲೇ ಮಿಕ್ಸ್ ಬರ್ತಾ ಇರ್ತದೆ. ಇವಾಗ ಫ್ಯಾಟು ಡಿಗ್ರಿನೂ ಬರ್ತಾ ಇದೆ. ಅಕಸ್ಮಾತ್ ಬರ್ತಾ ಇಲ್ಲ ಅಂತ ಏನಾರ ಗೊತ್ತಾಯಿತು ಅಂದರೆ ನಾನು ತಿಂಡಿಗೆ ಅಂದರೆ ಸ್ವಲ್ಪ ಬೆಲ್ಲನ ಹಾಕಿ ಹಸುಗಳಿಗೆ ತಿಂಡಿನ ಇಡ್ತೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ಹೋಟ್ಲು ಬಾಗಿಲು ತೆಗೆಯೋದಕ್ಕೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಹೋಟ್ಲಿಗೆ ಬಂದೆ. ಇನ್ನೂ ಮನೆಯವರೆಲ್ಲ ಎದ್ದಿರಲಿಲ್ಲ, ಅವ್ರನ್ನ ಎಬ್ಸೋಣ ಅನ್ನೋದ್ರೊಳಗೆ ಸ್ವಲ್ಪ ಬಾಗಿಲು ತೆಗೆದು ಬಾಗಿಲು ಎಲ್ಲ ಕಸ ಗುಡಿಸಿ ಟೀ ಎಲ್ಲ ಮಾಡಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಡೋರ್ನ ಓಪನ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೂ ಬಂದಿರಲಿಲ್ಲ, ಕತ್ಲ ಬೇರೆ ಇತ್ತು. ಆದರೂ ಇರಲಿ ಅಂತ ಅಂದ್ಬಿಟ್ಟು ನಾನು ತೆಗೆದು ಕೆಲಸ ಮಾಡೋದಕ್ಕೆ ನಾನು ಒಬ್ಬಳೇ ಎಲ್ಲ ಇರೋದು, ಮತ್ತು ಕೆಲಸ ಮಾಡೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಟೀಗಿಟ್ಟು, ಅಂದರೆ ಹೋಟ್ಲಲ್ಲೇ ನಾನು ಇರೋದಿದ್ದು. ಹೋಟ್ಲು ಬಂದುಬಿಟ್ಟು ಅಂದರೆ ನಾನು ಯಾವ ವ್ಲಾಗಲ್ಲೂ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾವ ವ್ಲಾಗಲ್ಲೂ ಸಹಿತ ನಾನು ಹೋಟ್ಲಲ್ಲಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡಿರೋ ವೀಡಿಯೋನ ನಾನು ಅಪ್ಲೋಡ್ ಮಾಡೇ ಇಲ್ಲ. ಎಲ್ಲರಿಗೂ ಸಹಿತ ಇವರೇನು ಹೋಟ್ಲಿಗೆ ಬಂದಿರ್ಬೋದು ಅಂತ ಅನ್ಕೊಬೋದು, ಆದರೆ ನಾನು ಹೋಟ್ಲಲ್ಲಿ ಯಾವತ್ತೂ ವೀಡಿಯೋ ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಒಂದು ವ್ಲಾಗಲ್ಲಿ ಹಾಕ್ತಾ ಇರೋದು. ಅದೇ ಅಂದರೆ ಅತ್ತೆ ಇಲ್ಲದ ಕಾರಣಕ್ಕಷ್ಟೇ ನಾನು ಹೋಟ್ಲಲ್ಲಿ ಬಂದಿರೋದು. ಇನ್ನು ಅವರೇ ನೋಡ್ಕೊತಾರೆ. ಅವರಿಲ್ಲದೋಸ್ಕರ ನಾನು ಬಂದುಬಿಟ್ಟು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮನೆ ಕೆಲಸನೂ ಇರುತ್ತೆ. ಹಾಗೆ ಮಕ್ಕಳು ಸ್ಕೂಲಿಗೆ ಬೇರೆ ಕಳಿಸ್ಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ತುಂಬ ಜನ ಕಮೆಂಟ್ ಇನ್ನೊಂದು ಏನು ಅಂದರೆ, ನೀವು ಸೈಲೇಜ್ ಎಲ್ಲಿ ತರಿಸ್ಕೊತೀರಾ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದೀರಾ. ಸೈಲೇಜ್ ಎಲ್ಲಿ ತಗೊತೀರಾ, ಏನು ರೇಟು ಎಲ್ಲ ಕೇಳ್ತಾ ಇದ್ದೀರಾ. ಹಾಗೆ ಸೈಲೇಜ್ ನಾವು ಎಲ್ಲಿ ತೋರಿಸ್ಕೊಂಡಿರ್ತೀವಿ ಅನ್ನೋದಕ್ಕಿಂತ ನಮಗೆ ಎಲ್ಲಿ ರೇಟ್ ಕಮ್ಮಿ ಸಿಗುತ್ತೆ ನಾವು ಅಲ್ಲಿ ಇಲ್ಲಿ ಅನ್ನೋದಿಲ್ಲ. ನಮಗೆ ನೋಡ್ತಿರ್ತೀವಿ, ಹಾಗೆ ಕೇಳ್ತಿರ್ತೀವಿ, ವಿಚಾರಿಸ್ತಿರ್ತೀವಲ್ಲ ನಾವು. ಹಾಗೆ ಇನ್ಸ್ಟಾಗ್ರಾಮಲ್ಲೂ ನೋಡ್ತಿರ್ತೀನಿ, ಕೆಲವೊಬ್ಬರೆಲ್ಲ ಹಾಕ್ತಿರ್ತಾರಲ್ಲ, ವಿಚಾರಿಸ್ತೀವಿ ಏನು ರೇಟ್ ಸಿಗುತ್ತೆ ಅಂದಾಗ ಅವರು ರೇಟು ನಮ್ಮ ಹತ್ರ ಸಿಗೋದಕ್ಕಿಂತ ಅಂದರೆ ಪಕ್ಕದಲ್ಲೆಲ್ಲ ಸಿಗುತ್ತೆ, ನಮ್ಮೂರ ಹತ್ರನೇ ಸಿಗುತ್ತೆ.
ಅಲ್ಲಿಗಿಂತ ರೇಟ್ ಏನಾದರೂ ಕಮ್ಮಿ ಇದ್ದರೆ ನಮ್ಮದೇ ಗಾಡಿ ಇರೋದ್ರಿಂದ ನಾವೇ ಹೋಗಿ ಅಂದರೆ ನಮ್ಮ ಇದನ್ನ ಇದ್ದಾನೆ ಹೋಗಿ ಅವನೇ ಹಾಕ್ಕೊಂಬರ್ತಾನೆ ಹೋಗಿ ಗಾಡಿ ತೊಗೊಂಡೋಗಿ. ಅದಕ್ಕೋಸ್ಕರ ನಾವು ಅಲ್ಲಿ ಒಂದೇ ತಕ್ಕ ಹಾಕ್ಸ್ಕೊತೇವೆ ಅಂತ ಕನ್ಫರ್ಮ್ ಇಲ್ಲ. ಎಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೋ ನಾವು ಆ ಕಡೆಯೇ ಸೈಲೇಜ್ಗೆ ನಾವು ಹಾಕಿಸ್ಕೊತೀವಿ. ಇನ್ನು ಟೀ ಎಲ್ಲ ಮಾಡಾಯಿತು, ಜನಗಳಿಗೆ ಟೀನು ಕೊಡ್ತಾಯಿದ್ದೆ. ಇನ್ನು ನಮ್ಮ ಮಾವನು ಎದ್ದು ಬರ್ತಾರೆ ಅಂತ ನೋಡಿದೆ, ಇನ್ನೂ ಎದ್ದು ಬರಲಿಲ್ಲ. ಅದಕ್ಕೋಸ್ಕರ ಇನ್ನು ಮನೆಗೆ ಹೋಗ್ಬಿಟ್ಟು ನಮ್ಮ ಮಕ್ಕಳನ್ನು ಹಾಗೆ ಎಲ್ಲರನ್ನೂ ಅವರು ಹೋಮ್ವರ್ಕು ನೈಟ್ ಹೊತ್ತು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಕೂತಿದ್ರು. ಅದನ್ನು ಮಾಡ್ತಾ ಕೂತಿದ್ದಾಗ ಅವ್ರು ಹೋಮ್ವರ್ಕ್ ಅರ್ಧ ಮಾಡಿದ್ರು. ಅದಕ್ಕೋಸ್ಕರ ಅವ್ರನ್ನೂ ಸ್ವಲ್ಪ ಬೇಗನೆ ಎಬ್ಬಿಸಿ ಅವ್ರನ್ನ ಹೋಮ್ವರ್ಕ್ ಬರ್ಕೊಳ್ಳೋದಕ್ಕೆ ಹಚ್ಚಿದೆ. ಇನ್ನು ನಾನು ಹಾಲು ಕರೆಯೋಕ್ಕೆ ಹೋಗೋದ್ರೊಳಗಡೆ ಮನೆಯೂ ಸ್ವಲ್ಪ ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಮನೆಗೆ ಬಂದೆ. ಅಂದರೆ ಮನೆ ಪಕ್ಕದಲ್ಲೇ ಹೋಟ್ಲಿರೋದ್ರಿಂದ ಆ ಕಡೆ ಈ ಕಡೆ ಓಡಾಡ್ತಿರ್ತೀನಿ. ಇನ್ನು ಅಡುಗೆ ತಿಂಡಿ ಟೈಮ್ ಬಂತು ಅಂದಾಗೆ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಸ್ವಲ್ಪ ಕೆಲಸನ ಮುಗಿಸ್ಕೊತೀನಿ. ಇವಾಗ ಟೀ ಅಷ್ಟೇ ಹೋಗ್ತಿರುತ್ತಲ್ಲ, ಬೆಳಗ್ಗೆ ತಿಂಡಿ ಮಾಡೋದ್ರೊಳಗಡೆ ನಾನು ಇದೆಲ್ಲ ಕೆಲಸ ಮುಗಿಸ್ಕೊಂಡು ಹೋದರೆ ಮತ್ತೆ ಮನೆಗೆ ಬರೋದು ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ. ಯಾಕೆಂದರೆ ಮನೇಲಿ ಏನು ಕೆಲಸ ಇಲ್ಲ ಅಂದರೆ ಸುಮ್ಮನೆ ಹೋಟ್ಲಲ್ಲಿ ಇದ್ಬಿಡ್ತೀನಿ. ಇನ್ನು ಇಲ್ಲಿ ಕೆಲಸ ಇರುತ್ತೆ, ಅಲ್ಲಿ ಕೆಲಸ ಇರುತ್ತೆ ಅಂದಾಗ ಟೆನ್ಷನ್ ಆಗುತ್ತೆ. ಅದಕ್ಕೋಸ್ಕರ ಮನೆ ಕೆಲಸ ಎಲ್ಲ ಮುಗಿಸಿ ಹೋಗ್ಬಿಟ್ರೆ ನಾನು ಆರಾಮಾಗಿ ಹೋಟ್ಲ್ ಕೆಲಸ ಮಾಡ್ಕೊಂಡು ಇರ್ಬೋದು ಅಂತ ಅಂದ್ಬಿಟ್ಟು ಇದ್ದೆ. ಇನ್ನು ಅವರೆಲ್ಲರೂ ಸಹಿತ ಮಲಗಿದ್ರು. ಯಾಕೆಂದರೆ ಅವರು ಸ್ವಲ್ಪ ಲೇಟಾಗಿ ಕಾಯಿಗೆ ಹೋದರು. ಸ್ವಲ್ಪ ಅಲ್ಲೇ 11:30 12 ಗಂಟೆ ಅಷ್ಟೊತ್ತಿಗೆ ಬಂದರು. ಇನ್ನು ಹೋಟ್ಲಿಗೆ ಕಾಯೆಲ್ಲ ಬೇಕು ಅಂತ ಅಂದ್ಬಿಟ್ಟು ನಾನು ಕಾಯಿನೂ ಸಹಿತ ಅವ್ರು ಮಲ್ಕೊಂಡಿರೋ ಕಾರಣದಿಂದ ನಾನೇ ಕಾಯಿನ ಸುಲ್ಕೊಂಡೆ. ಕಾಯಿ ಸುಲ್ದಿರೋದಿರಲಿಲ್ಲ, ಅದಕ್ಕೋಸ್ಕರ ನಾನೇ ಕಾಯಿ ಸುಲ್ಕೊಂಡು ನಮ್ಮ ಮನೆಯವ್ರನ್ನ ಎಬ್ಬಿಸ್ಕೊಂಡು ಹಾಲು ಕರೆಯೋದಕ್ಕೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹಾಲು ಕರೆಯೋದಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ ನಾನು. ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಿದ್ದು ಹಸು ಕೊಡ್ತೀರಾ. ನಾವು ಹಸು ಕೊಡೋದಾಗಿದ್ದರೆ ಹಸುದು ಯಾಕೆ ವಿಡಿಯೋನ ಈ ಥರ ಮಾಡಿ ಹಾಕ್ತಿದ್ವಿ. ಹಸು ಕೊಡೋದಾಗಿದ್ದರೆ ನಾನು ಹಸು ಬೇಕಾ ಅಂತ ಕೇಳಿ ನಾವು ಮಾರ್ತಿದ್ವಿ. ಅದಕ್ಕೆ ತುಂಬ ಜನ ಕೇಳ್ತಾರೆ ಹಸು ಕೊಡ್ತೀರಾ ಅದು ಬೇಜಾರಾಗುತ್ತೆ. ಯಾಕೆಂದರೆ ನಾವು ಸಾಕ್ತಿರೋದು, ಅದರಿಂದ ನಾವು ದುಡ್ಡು ಮಾಡ್ಕೊತಾ ಇದ್ದೀವಿ, ನಮ್ಗೆ ಬೇಕು ಅನ್ನೋದಕ್ಕೋಸ್ಕರನೇ ಸಾಕೊಂಡಿರ್ತೀವಂತೆ. ನೀವು ಬಂದ್ಬಿಟ್ಟು ಹಸು ಕೊಡ್ತೀರಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ. ಇಲ್ಲ, ಹಸು ಏನಾದರೂ ಕೊಡೋದಿದ್ರೆ ನಾವೇ ಹೇಳ್ತಿರ್ತಾನೆ, ಹಸು ಕೊಡೋದು ಏನೂ ಇಲ್ಲ. ಪ್ಲೀಸ್ ಯಾರೋ ಪದೇ ಹಸು ಕೊಡಿ ಹಾಗೆ 2-3 ಹಸು ಕೊಟ್ಬಿಡಿ ಮೇಡಮ್, ಒಂದು ವರ್ಷ ಬಿಟ್ಬಿಟ್ಟು ಮತ್ತೆ ವಾಪಸ್ ಕೊಟ್ಬಿಡ್ತೀವಿ ನಿಮ್ಮ ಹಸನ ಅಂತ ಸಹಿತ ಕಮೆಂಟ್ ಮಾಡಿದ್ದೀರಾ. ಸಾರಿ, ನಾವು ಯಾರಿಗೂ ಹಸನ ಕೊಡ್ತಾ ಇಲ್ಲ ಆಯಿತಾ. ನಮಗೆ ಹಸು ಬೇಕಾಗಿರೋದಕ್ಕೋಸ್ಕರ ನಾವು ಇಟ್ಕೊಂಡಿರೋದು. ಹಸು ಹೇಗೆ ಬಂದ್ವು ಏನು ನಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಹಾಗೆ ನೋಡ್ತಿರ್ಬೋದು, ಹಾಲು ಕರೆದು ಹಾಲು ಹಾಕಿ ಕೊಟ್ಟು ಕಳಿಸ್ದೆ. ಇನ್ನು ನನ್ನ ಮಗಳು ಹೋಮ್ವರ್ಕ್ ಬರೆಯೋಕೆ ಹಚ್ಚಿದ್ರೆ ಅವಳು ಅರ್ಧ ಹೋಮ್ವರ್ಕ್ ಮಾಡಿದ್ಲು. ಇನ್ನು ಬೆಳಗ್ಗೆ ನನ್ನ ಸ್ಕೂಲಿಗೆ ಹೋಗಲ್ಲ ಅಂದಿದ್ದಕ್ಕೋಸ್ಕರ ನಾನೇ ಹೋಟ್ಲ್ ಕೂತ್ಕೊಂಡು ತಿಂಡಿ ಮಾಡ್ತಾ, ಆಮೇಲೆ ದೋಸೆ ಬೇಕು ಅಂತ ಅದು ಬೇರೆ ಹೇಳಿದ್ರು. ಮತ್ತು ದೋಸೆ ಮಾಡಿಕೊಟ್ಟು ಅವರಿಗೆ ಒಂದು ಪೇಜನ್ನು ಹೋಮ್ವರ್ಕ್ ಇತ್ತು, ಸ್ವಲ್ಪ ಹೋಮ್ವರ್ಕು ಸಹಿತ ಬರ್ಕೊಡ್ತಾ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಸ್ವಲ್ಪ ಅರ್ಜೆಂಟೇ ಆಗೋಯ್ತು. ಯಾಕೆಂದರೆ ಬೆಳಗಿನ ಜಾವ ಅವ್ರನ್ನ ಸ್ಕೂಲಿಗೆ ಕಳ್ಸೋದು ಒಂದು ಕಡೆ ಆಯಿತು, ಹಾಗೆ ತಿಂಡಿಗೂ ಜನ ಬರ್ತಾಯಿದ್ರು. ಇನ್ನು ಬಸ್ ಬರೋ ಟೈಮ್ ಆಗುತ್ತೆ ಅಂತ ಒಂದು ಬಸ್ ಬಂತು ಅಂದರೆ 5 ನಿಮಿಷ ನಿಲ್ಲಲ್ಲ ಅವರು. ಅದಕ್ಕೋಸ್ಕರ ಜನನೂ ಸಹಿತ ತಿಂಡಿಗೆ ಬರ್ತಾನೆ ಇದ್ದರು. ಸ್ವಲ್ಪ ಅರ್ಜೆಂಟ್ ಅಂದರೆ ಮೇನ್ ಅದೇ ಒಂದು 7 ಗಂಟೆಯಿಂದ 9-10 ಗಂಟೆ ತನಕ ಸ್ವಲ್ಪ ಬ್ಯುಸಿಯಾಗಿ ಕೆಲಸ ಇರುತ್ತೆ. ಅದೇ ಬೆಳಗ್ಗೆನೇ ಬೇಗ ಅಂದರೆ ಸ್ವಲ್ಪ ಎದ್ದು ಕೆಲಸ ಮಾಡಿಕೊಂಡ್ರೆ ಆರಾಮು. ನಾನು ಎಲ್ಲದನ್ನು ಸಹಿತ ಮಾಡಿಟ್ಕೊಂಡು ತಿಂಡಿ ಹಾಕ್ಕೊಡಕತ್ತೆ. ಇನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದರಿಂದ ಬೇಗನೆ ಅಡುಗೆ ಮುಗಿಸಿ ಇವತ್ತು ತಿಂಡಿ ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ, ಇಡ್ಲಿ, ಸಾಂಬಾರು, ಬೋಂಡ ಏನೋ ಮಾಡಿದ್ದೆ. ಅದನ್ನು ತಿಂಡಿ ಎಲ್ಲ ಹಾಕ್ಕೊಡ್ತಾಯಿದ್ದೆ. ನನ್ನ ಮಕ್ಕಳು ದೋಸೆ ಕೇಳಿದ್ದಕ್ಕೆ ಅದೇ ಹಿಟ್ಟಿರೋದ್ರಿಂದ ಅದರಲ್ಲೇ ನಾನು ಹಿಟ್ಟನ್ನ ನುಣ್ಣಗೆ ರುಬ್ಬಿಟ್ಟು ಅದರಲ್ಲೇ ಸ್ವಲ್ಪ ದೋಸೆನ ಹುಯ್ದು ಅವ್ರಿಗೆ ಕೊಟ್ಟೆ. ಹೋಟ್ಲು ಅಂದಾಗ ಕೆಲಸ ಜಾಸ್ತಿ ಇರುತ್ತೆ ಅಂತ ಗೊತ್ತು ತಾನೆ. ಅದೇ ರೀತಿ ಕೆಲಸನೂ ಜಾಸ್ತಿ ಇದ್ದು ನಮ್ಮ ಮೈದ್ನವರೆಲ್ಲ ಸ್ವಲ್ಪ ಕಾಯಿ ನೈಟು ಲೇಟಾಗಿ ಬಂದಿದ್ದರು ಅಂತ ಹೇಳಿದ್ನಲ್ಲ, ಅವರು ಕಾಯಿ ಅನ್ಲೋಡ್ ಮಾಡದೆ ಹಾಗೆ ನಿಲ್ಲಿಸಿದ್ರು. ಇನ್ನು ಅವರು ಬೆಳಗ್ಗೆನೇ ಅದನ್ನು ಮಾಡೋದಕ್ಕೋಸ್ಕರ ಶುರುವಾದರು. ಇನ್ನು ತಿಂಡಿಗೆ ಎಲ್ಲ ಜನ ಬಂದಿದ್ದರು. ಹಾಗೆ ತಿಂಡಿನೂ ಸಹಿತ ಕಟ್ಕೊಡ್ತಾ ಇದ್ದೆ. ನೋಡ್ತಾ ಇರ್ಬೋದು, ತಿಂಡಿನೂ ಕಟ್ಟೋದು ಆರ್ಡ್ರೆಲ್ಲ ಇತ್ತು ಸ್ವಲ್ಪ, ಅದಕ್ಕೋಸ್ಕರ ತಿಂಡಿನೂ ಸಹಿತ ನಾನು ಕಟ್ಟಿ ಅವ್ರಿಗೆ ಕೊಡ್ತಾ ಇದ್ದೆ. ಇನ್ನು ನಮ್ಮ ಮನೆಯವರು ಹಾಗೆ ಅವರೆಲ್ಲ ಕಾಯಿ ಅನ್ಲೋಡ್ ಮಾಡ್ತಾಯಿದ್ರು. ಹಾಗೆ ನನ್ನ ಮಕ್ಕಳು ನೋಡ್ತಾ ಇರ್ಬೋದು, ಅವರೇ ಅಂದರೆ ಇವತ್ತು ಅವರೇ ರೆಡಿಯಾಗಿ ಪಾಪ ಬಂದಿದ್ದು. ನಾನು ಹೋಟ್ಲಲ್ಲಾದೆ, ರೆಡಿಯಾಗಿ ಬಂದರು. ಸ್ವಲ್ಪ ತಿಂಡಿನ ಇಲ್ಲೇ ತಿನ್ನಿಸ್ಬಿಟ್ಟು ಅವ್ರನ್ನ ಅಂದರೆ ಬಸ್ ಬರೋದೇನು ಬಂದಿದ್ದಿಲ್ಲ, ಅದಕ್ಕೆ ಆಚೆಗಡೆನೇ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ನಾನು ಅದೇ ತಿಂಡಿ ಕಟ್ತಾ ಕೂತಿದ್ದೆ. ಇನ್ನು ನನ್ನ ಮೈದ್ನೂ ಸಹಿತ ಕಾಯಿ ಅನ್ಲೋಡೆಲ್ಲ ಮಾಡ್ತಾಯಿದ್ರು ಹಿಂದ್ಗಡೆ. ನಮ್ಮ ಮಾವ ನಾನು ಹೋಟ್ಲಲ್ಲಿ ನೋಡ್ಕೊಂಡಿದ್ವಿ. ಹಸು ಬೆಳಗ್ಗೆ ಎಲ್ಲ ಮುಗಿಸಿದ್ದೀನಿ. ಇನ್ನು ಮಧ್ಯಾಹ್ನ ಮೇಲೆ ಹಸುಗಿನ ಚಾಕರಿ ಇರೋದು, ಅದಕ್ಕೋಸ್ಕರ ಹಸುಗಳ್ದೇನು ಮತ್ತೆ ಹೋಗಿಲ್ಲ. ಇನ್ನು ಇದೇ ಕೆಲಸನೇ ಆಗ್ತಾಯಿದೆ. ಇನ್ನು ಎಲ್ಲ ಕೆಲಸನೂ ಮಾಡ್ತಾ ನನ್ನ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಅರ್ಧ ಕೆಲಸ ಮುಗೀತು ಅಂತ ಅಂದ್ಬಿಟ್ಟು ನಾನು ಸಹಿತ ನಮ್ಮ ಮಾವನಿಗೆ ಸ್ವಲ್ಪ ತನಕ ಹೋಟ್ಲಲ್ಲಿರು ಅಂತ ಅಂದ್ಬಿಟ್ಟು ನಾನು ಇವತ್ತು ಅಂದರೆ ಗುರುವಾರ ಆಗಿರೋದ್ರಿಂದ ನಾನು ಸ್ವಲ್ಪ ಅಂದರೆ ರಾಯರು ವಾರ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ಟು ನಾನು ಸ್ನಾನ ಅದು ಮಾಡಿಕೊಂಡು ದೇವರಿಗೆಲ್ಲ ಪೂಜೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಪೂಜೆನ ಮಾಡಿ ಪೂಜೆ ಎಲ್ಲ ಮುಗಿಸಿ ಹಾಗೆ ಹಸುಗಳಿಗೆ ಇನ್ನು ಮೇವು ಹಾಕೋಕ್ಕೂ ಟೈಮ್ ಆಯಿತು. ಬೆಳಗ್ಗೆ ಹಾಕಿಲ್ಲ ಮೇವು ಅಂತ ಅಂದ್ಬಿಟ್ಟು ಇದೆಲ್ಲ 10-12 ಗಂಟೆ ಟೈಮ್ ಅನಿಸುತ್ತೆ. ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿ ಇನ್ನು ದನಗಳಿಗೆ ಮೇವೆಲ್ಲ ಹಾಕಬೇಕಲ್ಲ, ಅದಕ್ಕೋಸ್ಕರ ಬೇಗನೆ ಕೆಲಸನ ಮುಗಿಸ್ಕೊತಾ ಇದ್ದೆ. ಏಕೆಂದರೆ ಅವು ಅಲ್ಲೇ ಒದರ್ತಾ ಇದ್ವು. ಅದಕ್ಕೋಸ್ಕರ ದೇವರಿಗೆಲ್ಲ ಕೈ ಮುಗಿದು ಇನ್ನು ದನಗಳಿಗೆ ಬಂದೆ. ನೋಡ್ತಾ ಇರ್ಬೋದು ಅಲ್ಲೇ ಮತ್ತೆ ಎಷ್ಟೊಂದು ತೊಪ್ಪೆ ಹಾಕಿದ್ದಾವೆ ಅಂತ. ಅದನ್ನೆಲ್ಲ ಬಾಚಿ ಮತ್ತು ಅವಕ್ಕೆ ನೀರು ಕುಡಿಸಿ ಅವಕ್ಕೆ ಸೈಲೇಜೇ ಇರೋದು. ನೈಟ್ ಹೊತ್ತು ಒಣ ಮೇವು ಹಾಕಿರೋದ್ರಿಂದ ನೀರು ಕುಡಿಸ್ಲೇಬೇಕಾಗಿರುತ್ತೆ. ನೀರೇನಾದರೂ ಇವಾಗ ಬೆಳಗ್ಗೆ ಒಂದು ಟೈಮ್ ಕುಡಿಸಿಲ್ಲ ಅಂದರೆ ಮತ್ತೆ ಅವು ಸುಮ್ಮನೆ ಒದರ್ತಾನೆ ಇರ್ತವೆ. ಅದಕ್ಕೋಸ್ಕರ ಇನ್ನು ಸಗಣಿ ಎಲ್ಲ ಸ್ವಲ್ಪ ಎತ್ತಬೇಕಾಗಿತ್ತು. ಅದಕ್ಕೋಸ್ಕರ ಸಗಣಿ ಎಲ್ಲ ಎತ್ತಾಕಿ
ಏನೋ ಗೊತ್ತಿಲ್ಲ ತುಂಬ ದಿನದಿಂದ ಅಂದರೆ ಹಸುಗಳು ನಾನು ಬಂದಮೇಲೆ ಈ ಮನೆಗೆ ಹಸುಗಳು ಬಂದಿದ್ದು ಅಂತಲೇ ಹೇಳ್ಬೋದು. ನಾನು ಬಂದಿದ್ದೆ ಅನ್ನೋಕ್ಕಿಂತ ನನ್ನ ಮಗ ಬಂದಮೇಲೆ ಈ ಹಸುಗಳು ನಮ್ಮ ಮನೆಗೆ ಬಂದಿದ್ದು. ಕಾರಣನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಹಸುಗಳೆಲ್ಲ ಹೆಂಗೆ ನಮ್ಮ ಮನೆಗೆ ಬಂದು ಸೇರಿಕೊಂಡು ಅಂತ. ಒಂದು ಹಸುನೂ ಸಹಿತ ಇವ್ರ ಮನೇಲಿ ಇರಲಿಲ್ಲ. ಅಂದರೆ ಹಸುಗಳು ಇರಲಿಲ್ಲ, ಕುರಿ ಇರೋದ್ರಿಂದ ಇವರು ಅಂದರೆ ಕೊಟ್ಟಿಗೆಯನ್ನು ಕಟ್ಟಿಸ್ಕೊಂಡಿದ್ದು. ಕುರಿ ಮುಂಚೆ ನಾನು ಬಂದಾಗ ಕುರಿ ಇದ್ದವು, ಒಂದು ಹಸುನೂ ಇರಲಿಲ್ಲ. ನಾನು ಬಂದು ಸ್ವಲ್ಪ ದಿವಸ ನನ್ನ ಮಗಗೋಸ್ಕರ ಒಂದು ಕರುನ ಕಟ್ಕೊಂಡಿದ್ದೆ. ಇಷ್ಟೊಂದು ಹಸು ಆಗಿದ್ದಾವೆ. ಒಂದೊಂದು ಟೈಮ್ ಅವರಪ್ಪ ಬೈತಿರ್ತಾರೆ, ನಿನ್ನಿಂದ ಇಷ್ಟೊಂದು ಹಸುಗಳು ಅದು ನಮ್ಮ ಮನೆ ತುಂಬ, ನಮ್ಮ ಮನೇಲಿ ಹಸನೇ ಇರಲಿಲ್ಲ, ನೀನೇ ಮಾಡು ಅಂತಲೇ ಹೇಳ್ತಿರ್ತಾರೆ. ಏನೋಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಆಯಿತಾ. ಹಾಗೆ ದನಗಳಿಗೆಲ್ಲ ನೀರು ಕುಡಿಸಿದ್ದೆ. ಅಂದರೆ ನೈಟು ಒಣ ಮೇವು ಹಾಕಿರೋದ್ರಿಂದ ಅವಕ್ಕೆ ತುಂಬ ಬಾಯಾರಿಕೆ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ನೀರು ಕುಡಿಸ್ತೀವಿ, ಮೇನು ಹಾಲು ಜಾಸ್ತಿ ಅಂದ್ರೂ ನೀರನ್ನು ಜಾಸ್ತಿ ಕುಡಿಸ್ತಾ ಇರಬೇಕು ನಾವು. ಅಂದರೆ ಅಕಸ್ಮಾತ್ ನೀರು ಕುಡಿತಿಲ್ಲ ಅಂದರೆ ಸ್ವಲ್ಪ ಹಿಟ್ಟು ಅಥವಾ ಏನಾದರೂ ಫುಡ್ಡು ಅಂದರೆ ಗೋಧಿ ಬೂಸನ ಅಥವಾ ಅಂತ ಇರುತ್ತೆ, ಆ ಪೌಡ್ರನ್ನ ಹಾಕಿ ಆದ್ರೂ ಅವಕ್ಕೆ ನೀರು ಕುಡಿಸಿದ್ರೆ, ನಾವು ಎಷ್ಟು ಜಾಸ್ತಿ ಅವಕ್ಕೆ ನೀರು ಚೆನ್ನಾಗಿ ಕುಡಿಸ್ತೀವೋ ಅಷ್ಟು ಹಾಲು ಸಹಿತ ಚೆನ್ನಾಗಿ ಕೊಡ್ತವೆ. ನಾವು ಸ್ವಲ್ಪ ನೀರು ಒಂದೇ ಟೈಮ್ ಏನಾದರೂ ಕುಡಿಸೋದು ಲೇಟ್ ಮಾಡಿದ್ರೆ ಅವಾಗ ಅವು ಹಾಲು ಸ್ವಲ್ಪ ಕಮ್ಮಿ ಮಾಡ್ಕೊತವೆ. ನೋಡ್ತಾ ಇರ್ಬೋದು ಸೈಲೇಜು, ಅಂದರೆ ಗದ್ದೆಯಲ್ಲಿ ಸಪ್ಪೆ ಖಾಲಿ ಆಗಿರೋದ್ರಿಂದ ನಾವು ಸೈಲೇಜನ್ನು ತರಿಸಿರೋದು. ಹಾಗೆ ಇವರು ಕಾಯಿಗೆ ಸಹಿತ ಹೊರಟಿದ್ದಾರೆ. ಇವರು ಸ್ವಲ್ಪ ಅಂದರೆ ಮಳೆ ಹಿಡ್ಕೊಳ್ಳೋದ್ರಿಂದ ಜೋಳ ಹಾಕಿದ್ದು ಬಂದಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಹಾಕಿದ್ದೀವಿ, ಮತ್ತೆ ಬರ್ಬೋದನ್ನು. ಅದಕ್ಕೋಸ್ಕರ ಸೈಲೇಜನ್ನು ತರಿಸಿರೋದು, ಹೊರಗಡೆಯಿಂದ ತಂದಿದ್ದು ನಮ್ಮ ಇದನ್ನ. ಸೈಲೇಜನ್ನ ತರಿಸಿದೆ, ಅದೇ ಮೇಯಿಸ್ತಾ ಇರೋದು. ಅಂದರೆ ಒಣಮೇವು ಸ್ವಲ್ಪ ಇರೋದ್ರಿಂದ ಅದೊಂದು ಪೆಂಡಿ, ಹಾಗೆ ಇದನ್ನು ಮೇಯಿಸ್ತಾ ಇದ್ವಿ. ಇನ್ನು ದನಿನ ಕೆಲಸ ಎಲ್ಲ ಮುಗಿಸಿ ನಮ್ಮ ಮನೆಯವರು ಸಹಿತ ಕಾಯಿ ಅನ್ಲೋಡ್ ಎಲ್ಲ ಮುಗಿಸಿ ಅವರು ಬಂದರು. ಇನ್ನು ನಾವು ಇಬ್ಬರು ಕೂತ್ಕೊಂಡು ತಿಂಡಿ ಎಲ್ಲ ಮಾಡಿದ್ವಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಊಟಕ್ಕೆ ಒಂದು 6-7 ಊಟ ಬಂತು. ಅದನ್ನು ಸಹಿತ ಮಾಡಿ, ಅಂದರೆ ಎಲ್ಲ ವೀಡಿಯೋನು ಮಾಡ್ಕೊಳ್ಳೋದಕ್ಕಾಗಲ್ಲ, ನಾನು ವೀಡಿಯೋ ಮಾಡ್ಕೊತ ಕೂತ್ರೆ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇವತ್ತಿನ ದಿನಚರಿ ಇದಾಗಿತ್ತು. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ.